ಧರ್ಮಸ್ಥಳ ದಂಗಲ್, ಮತಾಂತರ ಮಾಫಿಯಾ ಈ ಎಲ್ಲಾ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಮಂಪರು ಪರೀಕ್ಷೆ ಮಾಡಿ ಆ ಭೀಮನ್ನ ಅನಾಮಿಕನ ಅನ್ನೋ ಕೂಗು, ಒತ್ತಾಯ. ಧರ್ಮಸ್ಥಳದ ತನಿಖೆಗೆ ಸಿಟಿ ರವಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೋಟ್ಯಂತರ ಜನರ ಶ್ರದ್ಧೆಯ ಸ್ಥಾನ ಧರ್ಮಸ್ಥಳ, ಅದಕ್ಕೆ ಘಾಸಿ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಸುಳ್ಳು ಸುದ್ದಿ ಪ್ರಚಾರ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಇದೆಲ್ಲ ಮಾಡ್ತಿದ್ದಾರಾ? ಧರ್ಮಸ್ಥಳದಲ್ಲಿ ವಿರೋಧಿಗಳು ಮಾತ್ರ ಇಲ್ಲ, ಮತಾಂತರ ಮಾಫಿಯಾ ಇದೆ. ಶ್ರದ್ಧೆ ಭಂಗ ಆದ್ರೆ ಮತಾಂತರ ಬೆಳೆ ತೆಗೆಯಬಹುದು. ಕಾಡಿನ ನಕ್ಸಲರನ್ನ ಊರಿಗೆ ಬಿಟ್ಟುಕೊಂಡಿದ್ದೇವೆ, ಈಗ ಊರಿನ ನಕ್ಸಲರಿಗೆ ಮಾಡೋಕೆ ಕೆಲಸ ಇಲ್ಲ. ಇವರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಈಗ ಮಧ್ಯಂತರ ವರದಿ ಬಿಡುಗಡೆ ಮಾಡಲಿ. ಏಕಾಏಕಿ ಅವನು ಬಂದು ದೂರು ಕೊಟ್ನ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿರಂತರವಾಗಿ ನಡೆಯಲಿಲ್ವಾ? ಬಳಿಕ ಇವನು ಪ್ರತ್ಯಕ್ಷನಾಗಿದ್ದಾನೆ. ಹಿಂದೆ ನೆರವು ಕೊಡ್ತಿರೋದು ಯಾರು ಅನ್ನೋದು ಪತ್ತೆಯಾಗಬೇಕು. ಅವನು ಸ್ವಯಂ ಪ್ರೇರಿತನಾಗಿ ಹೇಳಿಕೆ ಕೊಡ್ತಿದ್ದಾನ, ಪಿತೂರು ಇದೆಯಾ ಅನ್ನೋ ಬಗ್ಗೆಯೂ ತನಿಖೆ ಆಗಲೇಬೇಕು. ಇಷ್ಟಕ್ಕೂ ಆ ಭೀಮ ಯಾರು, ಇಷ್ಟು ದಿನ ಎಲ್ಲಿದ್ದ, ಅವನ ಮಂಪರು ಪರೀಕ್ಷೆ ಆಗಿದ್ಯಾ, ಸತ್ಯಾಸತ್ಯತೆಯ ಪರಿಶೀಲನೆ ಮಾಡಿದ್ದಾರಾ? ಅವನು ತೋರಿಸಿದ 16 ಜಾಗಗಳಲ್ಲೂ ಏನೂ ಸಿಕ್ಕಿಲ್ಲ. ಸ್ವಲ್ಪ ಕಡೆ ಸಿಕ್ಕಿದೆ, ಬಟ್ ಇವ್ರು ಸಿಕ್ಕಿಲ್ಲ ಅಂತಾರೆ. ಅವನು ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆ, ನಿಜ ಏನು ಅನ್ನೋದ್ರ ಬಗ್ಗೆ ಮಂಪರು ಪರೀಕ್ಷೆ ಆಗಲೇಬೇಕು. ಸತ್ಯ ಇದ್ರೆ ಮಾತ್ರ ಮುಂದಿನ ತನಿಖೆ ನಡೆಸಬೇಕಾಗಿತ್ತು ಅನ್ನೋದು ಸಿಟಿ ರವಿಯವರ ಡಿಮ್ಯಾಂಡ್. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅವನಂತ ನೀಚ ಮತ್ತೊಬ್ಬ ಇಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದರೆ ಅವನಂತ ನೀಚ ಮತ್ತೊಬ್ಬ ಇಲ್ಲ. ಇದು ಹೋರಾಟ ಧರ್ಮಸ್ಥಳದ ವಿರುದ್ಧವಲ್ಲ. ಅಲ್ಲಾಗಿರ್ತಕ್ಕಂಥ ಹತ್ಯೆಗಳ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಕೊಲೆಗಳ ಬಗ್ಗೆ. ಆದ್ರೆ ಆ ತನಿಖೆ ಹೆಸರಲ್ಲಿ ಯಾರ ಕಾವು ಕಾಯಿಸ್ಕೊಂಡು ಬೆಳೆ ಬೇಯಿಸ್ಕೊಳಕ್ ಹೋದ್ರೆ ಅದು ಅವರಂತ ನಿಕೃಷ್ಟ ಮನಸ್ಥಿತಿಯವ್ರು ಮತ್ತೊಬ್ರಿಲ್ಲ. ಮತಾಂತರ ಮಾಫಿಯಾ, ಸಿಟಿ ರವಿಯವರ ಆಂಗಲ್, ಎಸ್, ನಿಮ್ದೇನು ತಳ್ಳಾಕೋದೇನಿಲ್ಲ, ಓಕೆ ಅಗ್ರಿ. STPನವ್ರು ಯಾಕೆ ಬಂದ್ರು ಅನ್ನೋ ಪ್ರಶ್ನೆ ಬಿಜೆಪಿ ಇರುತ್ತೆ ತರದು. ಹೌದು, ಅಲ್ಲೇನಾರ ಅನ್ಯ ಧರ್ಮೀಯರ್ ಮರ್ಡರ್ ಆಗಿ ಬಂದಿದ್ರೆ ಎಸ್, ಆಚೆ, ಬಟ್ ಅವಶ್ಯಕತೆ ಇರಲಿಲ್ಲ. ಕೋಮು ಸೂಕ್ಷ್ಮ ಪ್ರದೇಶ, ಅಲ್ಲಿ ಅವ್ರಿಗೂ ಏನು ಕೆಲಸ ಇರಲಿಲ್ಲ, ಯಾಕೆ ಬಂದ್ರೋ ಗೊತ್ತಿಲ್ಲ. ಆದರೆ ಅಲ್ಲಿನ ಆಗಿರ್ತಕ್ಕಂಥ ಅನಾಚಾರದ ಬಗ್ಗೆ ತನಿಖೆ ಆಗ್ಲೇಬೇಕು ಸಿಟಿ ರವಿ ಅವರೇ. ಆದ್ರೆ ಅಲ್ಲಿನ ಅನಾಚಾರ ಬಿಟ್ಟು ಮತ್ತೊಂದು ಟಾರ್ಗೆಟ್ ಮಾಡಿ ಆ ಪ್ರಕರಣದ ಹೆಸರಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ರೆ ಎಸ್, ನೀವ್ ಹೇಳ್ತಿರೋ ಪಾಯಿಂಟ್ ರೈಟ್. ತನಿಖೆಯಾಗಬೇಕಾಗಿರೋದು ಅನಾಚಾರ, ಅತ್ಯಾಚಾರ, ಸಾವಿನ ಬಗ್ಗೆ, ಕೊಲೆಗಳ ಬಗ್ಗೆ. ಆ ಅಯೋಗ್ಯ ನನ್ನ ಮಕ್ಕಳು ಯಾರು, ಆ ಕಾಮುಕರು ಯಾರು, ಆ ನೀಚರು ಯಾರು, ಆ ಕೊಲೆಗಡಕರು ಯಾರು, ಅದು ಗೊತ್ತಾಗ್ಬೇಕಾಗಿರೋದು. ಆದ್ರೆ ಧರ್ಮಸ್ಥಳದ ತೇಜೋವಧೆ, ಧರ್ಮಸ್ಥಳದ ಮಂಜುನ ಅಲ್ಲಿ ಯಾರೋ ಹೋಗಿ ಅದನ್ನ ಬೇರೆ ಬೇರೆ ಮಾಡಕ್ ಹೋದ್ರೆ ಅವ್ರಿಗೂ ತಕ್ಕ ಶಾಸ್ತಿ ಆಗ್ಬೇಕು, ನೋ ಡೌಟ್. ಮುಚ್ಕೊಂಡು ಯಾವ ವ್ಯಾಪ್ತಿ ಇದೆ ಆ ವ್ಯಾಪ್ತಿಯ ತನಿಖೆಗೆ ಎಸ್, ಕರೆಕ್ಟ್. ಅದು ಯಾವನ್ ಭಾಗ್ಯ, ಯಾವನೇ ಭಾಗ್ಯ ಆಗಿರಲಿ, ಒಳಗಡೆ ಆಗ್ಬೇಕು, ಯಾವನಾದ್ರೇನಂತ. ಆದರೆ ಕಳ್ಳ ನಡಿಬೇಕು, ಇವನ್ನೇ ಕಳ್ಳ ಅಂತ ಪ್ರೊಜೆಕ್ಟ್ ಮಾಡೋದಿದೆಯಲ್ಲ, ಕಾಮುಕನ್ ನಡಿಬೇಕು, ಇವನೇ ಕಾಮುಕನಾಗಬೇಕು, ಅವನ ಮೇಲೆ ಆರೋಪ ಬರಬೇಕು ಅಂತ ಇಂಟೆನ್ಷನ್ ಇದೆಯಲ್ಲ, ಅದು ಸರಿ ಇಲ್ಲ. ಅಯ್ಯೋ ದೇವ್ರೆ, ಸೌಜನ್ಯ ಅಂತಕ, ಸೌಜನ್ಯ ಅತ್ಯಾಚಾರ ಮಾಡಿದವನು, ಅಲ್ಲಿನ ಕೊಲೆಗಳು ಮಾಡಿದವರು ಅವ್ರು ಸಿಕ್ಬಿಡ್ಬೇಕು. ಆದ್ರೆ ಆ ಅತ್ಯಾಚಾರ ಮಾಡಿದವನು ಅವನೇ ಆಗಿರ್ಬೇಕು, ಆ ಅತ್ಯಾಚಾರಿ ಕೊಲೆಗಾರ ಗಡಕ ಇವನೇ ಆಗಿರ್ಬೇಕು, ಇವನ ಮೇಲೆ ಆರೋಪ ಬರಬೇಕು ಅನ್ನೋ ರೀತಿಯ ವರ್ತನೆಗಳು ಅನುಮಾನಾಸ್ಪದವಾಗಿವೆ, ಸತ್ಯ. ಕೆಲವರು ಈ ಪ್ರಕರಣದಲ್ಲಿ ಕಾವು ಕಾಯಿಸ್ಕೊಂಡು ಮಜಾ ಮಾಡ್ಕೊಂಡವ್ರೆ, ಸತ್ಯ. ನಿಜವಾಗಿ ನ್ಯಾಯ ಸಿಗ್ಬೇಕು ಅನ್ನೋದಕ್ಕೆ ಈ ಆಕ್ಟಿವಿಟೀಸು ಅಡ್ಡಿ ಆಗಿರೋದು ನಿಜ, ನೋ ಡೌಟ್. ಧರ್ಮಸ್ಥಳ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅನ್ಯಾಯ, ಅನಾಚಾರ, ಅತ್ಯಾಚಾರ, ಕೊಲೆಯ ತನಿಖೆ ಆಗಬೇಕು, ನನ್ನ ಮಕ್ಕಳು ಯಾರು ಅವರೇ ಸಿಗ್ಬೇಕು, ನೋ ಡೌಟ್. ಆದ್ರೆ ಆ ಕ್ಷೇತ್ರಕ್ಕೆ ನಾವೇನೋ ಕಳಂಕ ಹಚ್ಬಿಡ್ತೀವಿ, ಏನೋ ಮಾಡ್ಬಿಡ್ತೀವಿ ಅಂದ್ರೆ ಭ್ರಮೆ. ಮಂಜುನಾಥ ಸ್ವಾಮಿ ಎಲ್ಲವನ್ನು ಸ್ಪಷ್ಟವಾಗಿ ನೋಡ್ತಾ. ಆದ್ರೆ ಮತಾಂತರದ ಮಾಫಿಯಾ, ದೇವರ ಬಗ್ಗೆ ನಂಬಿಕೆ ಇಲ್ದಿರೋ ಕೆಲವರು ದುರುಳರು, ಅವರು ಹಿಂಗಾಗ್ಬಿಟ್ರಿ, ಏನು ಆಗ. ಯಾರೋ ಒಬ್ರು ಉದ್ದೇಶಗಳಷ್ಟೇ,
ಒಳ್ಳೆ ಒಳ್ಳೆ ಉದ್ದೇಶಗಳು ಈಡೇರೋದು ಬಹಳ ಕಷ್ಟ. ಇನ್ನು ಕೆಟ್ಟತನ ಈಡೇರುತ್ತಾ? ಒಳ್ಳೆತನವೇ ಬಹಳಷ್ಟು ಸತ್ವ ಪರೀಕ್ಷೆಯನ್ನ ಫೇಸ್ ಮಾಡುವಂತ ಸನ್ನಿವೇಶ. ಸುಳ್ಳು ಉಳಿಯುತ್ತಾ? ಅಯ್ಯೋ ದೇವ್ರೆ. ಸೂರ್ಯ ರಾತ್ರಿ ಹೊತ್ತು ಬರ್ತಾನೆ, ಚಂದ್ರ ಬೆಳಗ್ಗೆ ಹೊತ್ತು ಬರ್ತಾನೆ, ಸೂರ್ಯ ರಾತ್ರಿ ಬರದೆ ಸೂರ್ಯ ಅಂತ ಹೇಳಿದ್ರೆ ನಂಬಕ್ಕಾಗತ್ತ? ಸತ್ಯ ಸುಳ್ಳು ಎಲ್ಲವೂ ಕೂಡ ಹೊರಗಡೆ ಬರುತ್ತೆ, ಎಲ್ಲೋ ಬಿಡುತ್ತೆ. ಅಪಪ್ರಚಾರ ಮಾಡಿ ಜಯಿಸ್ತೀನಿ ಅನ್ನೋದೆಲ್ಲ ತಾತ್ಕಾಲಿಕ. ಆದ್ರೆ ಅಲ್ಲಿನ ಅತ್ಯಾಚಾರ, ಅನಾಚಾರ, ಹತ್ಯೆ, ಕೊಲೆ, ಎಲ್ಲ ವಿಷಯ ಆಚೆ ಬರ್ಬೇಕು. ಯಾರ್ಯಾರ್ದು ಏನೇನ್ ಕತೆ ಅಂತ ಸಿಟಿ ರವಿ ಪಾಯಿಂಟ್ ಕೆಲವೊಂದು ಓಕೆ ಅನ್ಸುತ್ತೆ. ತೋರಿಸಿರೋ ಅಷ್ಟು ಕಡೆನಲ್ಲಿ ಎಷ್ಟು ಕಡೆ ಸಿಕ್ಕಿದೆ, ಅವನ್ ಯಾರು, ಏನ್ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತಲ್ಲಿ? ಇವಳೆ ಕತೆ ಆಯ್ತಲ್ಲ. ಆತ ಯಾರು ಅನ್ಕೋತಾರ ಏನಾಗತ್ತೆ? ಅಯ್ಯೋ ದೇವ್ರೆ, ಇಷ್ಟೇ ಬಂದು ಆಚೆ ನಿಂತಿರ್ಬೇಕಾರೆ ಹಿಂಗಿಂಗೆ ಅನ್ಬೇಕಾರೆ ನಾಳೆ ಗೊತ್ತಾಗತ್ತಾನೆ ಆತ ಯಾರು ಏನು ಅಂತ. ನಾನೇ ಅಪ್ಪ, ರಮೇಶನೋ ಸುರೇಶನೋ ಮತ್ತೊಬ್ನೋ ಮಗ್ದೊಬ್ನೋ, ಎಸ್ ಕಮಾನ್, ಮುಖಕ್ಕೆ ಬಟ್ಟೆ ಹಾಕೊಂಡ್ ಅದೇ ರಾಂಗ್. ಅಯ್ಯೋ ಬಂದಿದ್ದೀನಿ ನಾನೇ ಹೇಳ್ಕೊಳಕ್ಕೇನಾಯ್ತಲ್ಲಿ ಪುಟ್ಕೋಸಿ ಏನು ಇಲ್ಲ. ಏನು ಅದೊಂದು ಕ್ವಶನ್ ರೈಸ್ ಆಗ್ತಿದೆ ಇಲ್ಲಿ. ಅವ್ನು ಯಾರೋ ಕಳ್ತನ ಮಾಡ್ಬಿಟ್ಟಿದ್ದ, ಹೆಣದ ಮೇಲೆ ಚೆನ್ನಾಗಿ ಕದಿತಿದ್ದ, ಹೆಣದ ಮೇಲೆ ಕಾಸು ಕದಿತಿದ್ದ ಅಂತ ಯಾರೋ ಹೇಳ್ತಿದ್ರು. ಅಯ್ಯೋ ದೇವ್ರೆ, ಎಲ್ಲವೂ ತನಿಖೆಯಾಗಲಿ, ಸತ್ಯ ಹೊರ ಬರಲಿ. ಯಾಕೆ ಇಷ್ಟೊಂದೆಲ್ಲ ಅನಾಚಾರಗಳು, ಯಾಕೆ ಇಷ್ಟೊಂದು ಅತ್ಯಾಚಾರಗಳು, ಯಾಕೆ ಇಷ್ಟೊಂದು ಅಪಪ್ರಚಾರ? ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು. ಹೇಗೆ ಅತ್ಯಾಚಾರ, ಅನಾಚಾರ, ಕೊಲೆ ಜೊತೆಗೆ ಅಪಪ್ರಚಾರ, ಯಾರನ್ನೋ ತೇಜೋವದೆ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು. ಎಲ್ಲವೂ ಗೊತ್ತಾಗ್ಬೇಕು, ಎಲ್ಲದಕ್ಕೂ ಶಿಕ್ಷೆ ಆಗ್ಬೇಕು. ಆಮೇಲೆ ಒಬ್ಬ ಭಗವಂತ ನೋಡ್ತಾ ಅವರೇನಿ ಯಾರ್ಯಾರ ಲೆಕ್ಕ ಎಷ್ಟೆಷ್ಟು, ಯಾರ್ಯಾರ ಬುಕ್ಕ ಎಷ್ಟೆಷ್ಟು, ಅದಕ್ಕೆಲ್ಲ ಚುಕ್ತ ಆಗುವಂತ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಎಲ್ಲೋ ಬರುತ್ತೆ. ಅವ್ರ ಅಪ್ಪ ಅಮ್ಮ ಮಾಡಿದ್ ಮಕ್ಳು ಅನುಭವಿಸ್ತವೇನೋರು, ಅವ್ರು ಮಾಡಿದ್ನ ಅವರೇ ಅನುಭವಿಸ್ತಾರೆ. ಇವತ್ತು ಜನರೇಷನ್ ಚೇಂಜ್ ಆಗ್ಬಿಟ್ಟೈತೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಮಾಡಿದುಂಡೋ ಮಾರಾಯ. ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಸೊ ಹಾಗಾಗಿ ಏನೋ ಒಂದಿರುತ್ತೆ. ನಾವೇನು ಹೇಳ್ತೀರಿ ಈ ಬಗ್ಗೆ? ಕಾಮೆಂಟ್ ಮಾಡಿ. ಅಪಪ್ರಚಾರ ಮಾಡೋರ ಬಗ್ಗೆ, ಅತ್ಯಾಚಾರ ಮಾಡಿದವ್ರ ಬಗ್ಗೆ, ಕೊಲೆ ಮಾಡಿದವ್ರ ಬಗ್ಗೆ, ಯಾವ್ದನ್ನೋ ಘಟನೆ ಇಟ್ಕೊಂಡು ಇನ್ಯಾನೋ ವಧೆ ಮಾಡೋರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಏನ್ ಕತೆ ಕಾಮೆಂಟ್ ಮಾಡಿ. ಇಲ್ಲಿ ರೈಟು ಲೆಫ್ಟು, ಅವರ ಪರ ನಾವು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಆ ಘಟನೆಗಳನ್ನ ಖಂಡಿಸುವ, ಆ ಘಟನೆಗಳ ಸತ್ಯ ತಿಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅಟ್ ದಿ ಸೇಮ್ ಟೈಮ್ ಸಿಕ್ಕ ಮೂಳೆಯೆಲ್ಲ ಇವರೇ ಮಾಡಿದ್ದು, ಇವರೇ ಸಿಗಾಕಬೇಕು, ಇವ್ರದ್ ಬಣ್ಣ ಬಯಲಾಗುತ್ತೆ, ಗೌಡ ಸಿಗಾಕಬಿಡ್ತಾನೆ ಅಂತ ಸೆಲೆಬ್ರೇಟ್ ಮಾಡೋರ್ಗೂ ಕೂಡ ಪಾಠವೇ. ಅಯ್ಯೋ ದೇವ್ರೆ ರೀ, ಅಲ್ಲಿ ಕೊಲೆ ಮಾಡಿದ ನನ್ನ ಮಗ ಸಿಗಾಕೋಬೇಕು, ಅತ್ಯಾಚಾರ ಮಾಡಿದ ನನ್ನ ಮಗ ಸಿಗಾಕೋಬೇಕು, ಅನಾಚಾರ ಮಾಡೋರು ಸಿಗಾಕಬೇಕು ಅನ್ನೋದು ಉದ್ದೇಶ ಆಗಿರ್ಬೇಕು. ಅವೆಲ್ಲವೂ ಕೂಡ ಇವನ ಮೇಲೆ ಇವನೇ ಸಿಗಾಕಬಿಡ್ಬೇಕು ಅನ್ನೋದಿದೆಯಲ್ಲ, ಅದು ನೀಚತನ, ಅದು ದುಷ್ಟತನ, ಅದು ಅಪಪ್ರಚಾರ. ಅಲ್ಲಿನ ಕೊಲೆಗಳಿಗೆ ಉತ್ತರ ಬೇಕು, ಅಲ್ಲಿನ ಸಾವುಗಳಿಗೆ ಉತ್ತರ ಬೇಕು. ಅದು ಅನಾಥ ಶವವೋ, ಕೊಲೆ ಆಗಿದ್ದು, ಮತ್ತೊಂದು ಸಹಜ ಸಾವು, ಎಲ್ಲ ಗೊತ್ತಾಗಬೇಕು. ಎಸ್, ಗೊತ್ತಾಗುತ್ತೆ, ಏನಾಗುತ್ತೆ, ಗೊತ್ತಾಗುತ್ತೆ. ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.